ಹಾಯ್ ಎಲ್ರಿಗೂ ಅಸ್ಲಾಂ ವಲೈಕುಮ್ ಆ್ಯಂಡ್ ನಮಸ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ಹಾಗೆ ಸ್ಪೆಷಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನು ಹೇಳ್ದಂಥ ಮೊನ್ನೆ ವಿಡಿಯೋದಲ್ಲಿ ಯಾರಾದರೂ ನೀವು ರೆಸಿಪಿ ಮಾಡ್ತಾಯಿದ್ರೆ ನನಗೆ ಶೇರ್ ಮಾಡಿ ಅಂತ ಹೇಳಿದ್ದಕ್ಕೆ ನಮ್ಮ ಅಕ್ಕನ ಮಗನೇ ವಿಡಿಯೋ ಮಾಡಿ ಹಾಕಿದ್ದಾನೆ. ಅವನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದಾನೆ. ಫಸ್ಟಿಗೆ ನೋಡಿ ತುರ್ದ್ಕೊಂಡು ಕ್ಯಾರೆಟ್ನ ಒಂದು ಬಾಣಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾನೆ. ಆಮೇಲೆ ನಂತರ ಅವನು ಒಂದು ಅರ್ಧ ಲೀಟ್ರ್ ಹಾಲು ಹಾಕಿರ್ಬೋದು ಅದಕ್ಕೆ. ಹಾಲು ಹಾಕ್ತಾಯಿದ್ದಾನೆ ಇವಾಗ. ನನ್ನ ಪಾಪ ಎಲ್ಲ ವೀಡಿಯೋ ಮಾಡಿ ನನಗೆ ಈ ಥರ ಮೆಸೇಜಲ್ಲಿ ಕಳಿಸಿದ್ದಾನೆ ಹೇಳಿ. ಹಾಗೆ ಇವಾಗ ಹಾಲೆಲ್ಲ ಹೀರ್ಕೊಂಡ ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಸುಮಾರು ಹೊತ್ತು ಅವನು ಬೇಯಿಸಿದ್ದಾನೆ. ಇದೆಲ್ಲ ಮಾಡಲಿಕ್ಕೆ ಪೇಷನ್ಸ್ ಬೇಕು, ಯಾಕಂದರೆ ಅವನು ತುಂಬ ಹೊತ್ತಿಂದ ಮಾಡ್ತಾಯಿದ್ದಾನೆ. ಅದಕ್ಕೆ ಪ್ರೂಫು ಕಡಾಯಿ ನೀವು ನೋಡ್ತಾ ಇರ್ಬೋದು. ಅದೇ ಇವಾಗ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ತಾಯಿದ್ದಾನೆ. ತಣ್ಣಗಾದ್ಮೇಲೆ ಅದನ್ನು ರುಬ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದಾನೆ ಕ್ಯಾರೆಟ್ನ. ಈಗ ಅವನು ಒಂದು ಅದೇ ಕಡಾಯಿಯಲ್ಲಿ ಎಲ್ಲ ತೆಗೆದುಬಿಟ್ಟು ಘೀ ಹಾಕ್ಕೊಂಡಿದ್ದಾನೆ, ಅಂದರೆ ತುಪ್ಪ ಹಾಕ್ಕೊಂಡಿದ್ದಾನೆ. ಇಷ್ಟು ಕ್ವಾಂಟಿಟಿ ಅಂತ ಹೇಳಿಲ್ಲ, ನಿಮ್ಮ ಇಷ್ಟ, ನೀವು ಎಷ್ಟಾದರೂ ಹಾಕ್ಕೊಳ್ಬೋದು. ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದಾನೆ. ಅದನ್ನು ಇವಾಗ ಬಾದಾಮಿ ತೆಗ್ದಿದ್ದಾನೆ, ಅದರಿಂದ ಅದನ್ನು ಫ್ರೈ ಮಾಡ್ಕೊಂಡು ಸೈಡಿಗೆ ತೆಗೆದಿಟ್ಕೊಂಡಿದ್ದಾನೆ. ಅದೇ ತುಪ್ಪದಲ್ಲಿ ಪ್ಯೂರಿ ಇತ್ತಲ್ಲ ಕ್ಯಾರೆಟಿಂದು, ಅದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾನೆ. ತುಂಬ ಪೇಷನ್ಸಿಂದ ಮಾಡ್ತಾನೆ ಅವನು. ರೆಸಿಪಿ ಮಾತ್ರ ಸೂಪರಾಗಿ ಮಾಡ್ತಾನೆ. ಸ್ವೀಟ್ ಡಿಶಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಅವನು. ಜಾಮೂನ್ ಅಂತೂ ತುಂಬ, ಇನ್ನು ನಾವು ಲೇಡೀಸು ಮಾಡಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾನೆ. ಅವ್ನ ಕೈಯಲ್ಲಿ ಜಾಮೂನ್ ತಿನ್ನಬೇಕು, ಮೆತ್ತಗಿರುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾನೆ. ಇವಾಗ ನೀವು ನೋಡ್ತಾ ಇರ್ಬೋದು ಅವನು ಕೈ ಬಿಡ್ದೇನೆ ಅಲ್ಲಾಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ಈ ಲೆಂತಿನೇ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ರೆಸಿಪಿ ಅದು ಶಾರ್ಟಾಗೇ ಇದೆ. ಓಕೆ, ತುಂಬ ಹೊತ್ತು ಆಗಿದೆ. ಇವಾಗ ಇದನ್ನೇ ಅವನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಇವಾಗ ಪ್ರೊಸೀಜರ್ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಇವಾಗ ಅವನು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದಾನೆ. ಲಾಸ್ಟಿಗೆ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದಾನೆ. ಒಬ್ಬೊಬ್ಬರು ಫಸ್ಟಲ್ಲೇ ಹಾಕಿಬಿಡ್ತಾರೆ. ಇವನು ಲಾಸ್ಟಲ್ಲಿ ಹಾಕ್ತಾ ಇದ್ದಾನೆ. ಇವನು ಮಾಡ್ತಾ ಇರೋ ರೆಸಿಪಿ ಅವನ ಪ್ರಕಾರನೇ ಮಾಡ್ತಾ ಇರೋದು. ಇವಾಗ ಸಕ್ಕರೆ ಎಲ್ಲ ಅದರಲ್ಲೇ ಕರಗಿಸ್ಕೊಳ್ತಾ ಇದ್ದಾನೆ. ನಾನು ಹೇಳ್ದಂಗೆ ಹೇಳ್ತೀನಲ್ಲ, ಪೇಷನ್ಸ್ ಬೇಕು. ಇದು ಸುಮಾರು ಹೊತ್ತು ವೀಡಿಯೋ ಆಗುತ್ತೆ. ಅವ್ರು ತೆಗಿಯೋದ್ರಲ್ಲಿ ಒಂದು ಸ್ವಲ್ಪ ಶಾರ್ಟಾಗಿ ತೆಗ್ದಿರ್ತಾರೆ. ಹಾಗೆ ನಾವು ಅಷ್ಟೇ ಅದರಲ್ಲಿ ಮತ್ತೆ ಎಡಿಟಿಂಗ್ ಬೇರೆ ಮಾಡಬೇಕು. ಇವನ ವೀಡಿಯೋ ನಾನು ಅಷ್ಟೇನು ಎಡಿಟಿಂಗ್ ಮಾಡಿಲ್ಲ, ಅವನೇ ಶಾರ್ಟಾಗಿ ಕಳಿಸಿದ್ದಾನೆ. ಇವಾಗ ಫ್ರೈ ಎಲ್ಲ ಆಗಿದೆ. ನೆಕ್ಸ್ಟ್ ಇವಾಗ ಖೋವಾ ಎಷ್ಟು ಕ್ವಾಂಟಿಟಿ ಅಂತ ಹೇಳಿಲ್ಲ, ಆದರೆ ಖೋವಾ ಹಾಕ್ತಾಯಿದ್ದಾರೆ. ನೀವು ನೋಡ್ತಿರ್ಬೋದು. ಫ್ರೆಶ್ ಆಗಿರೋದೇ ಸಿಗುತ್ತೆ ಶಿವಮೊಗ್ಗದಲ್ಲೆಲ್ಲ ಅಂತ ಹೇಳಿದ್ರೆ. ನಮ್ಮ ಎನ್.ಆರ್.ಪುರದಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಆ ಥರ ಇಲ್ಲಿ. ಇವಾಗ ಖೋವಾ ಹಾಕ್ತಾಯಿದ್ದಾನೆ. ನನಗೆ ಬೇಕಾದರೆ ನಾನು ಶಿವಮೊಗ್ಗದಿಂದನೇ ತರಿಸ್ಕೊಳ್ಳೋದು. ತಮ್ಮ ಯಾವಾಗಾದರೂ ಬಂದರೆ ತಮ್ಮನ ಹತ್ರ ಹೇಳಿರ್ತೀನಿ. ಅವನು ಆಟೋ ಬಾಡಿಗೆ ಮಾಡೋದ್ರಿಂದ ಅಲ್ಲಿ ಓಡಾಡ್ತಿರ್ತಾನಲ್ಲ, ಅವನು ತಂದು ಕೊಟ್ಬಿಡ್ತಾನೆ. ಈಗ ನೋಡಿ ಖೋವಾ ಹಾಕಿ, ಸ್ವೀಟ್ಲೆಸ್ ಖೋವಾ ಇದು, ಅದನ್ನು ಹಾಕಿ ಇವಾಗ ಚೆನ್ನಾಗಿ ತಿರುಗಿಸ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವನಿಗೆ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ. ಅವರ ತುಂಬ ಚೆನ್ನಾಗಿದೆ. ಅಲ್ಲಿರ್ತಿದ್ರೆ ನಾನು ಒಂದು ಬಟ್ಲು ತಿಂತಾಯಿದ್ದೆ. ನನ್ನ ಕಡೆಯಿಂದ ಅದನ್ನು ನೀನೇ ತಿಂದುಬಿಡು, ಇಲ್ಲಾಂದರೆ ನಿನ್ನ ಮಾವನಿಗೆ ಕೊಡು. ಓಕೆ, ಇವಾಗ ಫೈನಲ್ ಆಗಿದೆ. ನೋಡ್ಲಿಕ್ಕೆ ತುಂಬ ಕಲರ್ಫುಲ್ಲಿಯಾಗಿ ಕಾಣ್ತಾ ಇದೆ. ಇವಾಗ ತಟ್ಟೆಯಲ್ಲಿ ಹಾಕಿ ಗಾರ್ನಿಷಿಂಗ್ ಮಾಡ್ತಾರೆ. ಇವಾಗ ವಿಡಿಯೋ ಕಳಿಸಿದ್ದಾರೆ ನನಗೆ, ಅದಕ್ಕೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಹೇಗೆ ಕಾಣಿಸ್ತು ಈ ಕ್ಯಾರೆಟ್ ಹಲ್ವಾ ಅಂತ ಹೇಳಿ. ಹಾಗೆ ತುಂಬ ಚೆನ್ನಾಗಿ ನನಗೆ ಅನ್ನಿಸ್ತು. ನಾನು ಅಲ್ಲೇ ಇರ್ತಿದ್ದೆ, ತಿಂತಿದ್ದೆ. ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್. ಥ್ಯಾಂಕ್ ಯು ಅಬ್ರಾರ್.